ವಿಪಕ್ಷಗಳು ಮಾಡಿಕೊಳ್ತಾ ಇದೆ. ದಳ ಹಾಗೂ ಕಮಲ ಪಡೆ ರಣತಂತ್ರಕ್ಕೆ ಕಾಂಗ್ರೆಸ್ ಈಗ ಕೌಂಟರ್ ಪ್ಲಾನ್ ಕೂಡ ಮಾಡಿಕೊಂಡಿದೆ. ವಿರೋಧ ಪಕ್ಷಗಳಿಂದ ಟೀಕೆ ವ್ಯಕ್ತವಾದಂತಹ ಸಂದರ್ಭದಲ್ಲಿ ಟಿಪ್ಪಣಿಗಳನ್ನ ಕೇಳಬೇಕು ಅಂತ ಚಿಂತನೆಯನ್ನ ಮಾಡಿಕೊಳ್ತಾ ಇದೆ ಕಾಂಗ್ರೆಸ್. ಅಧಿವೇಶನದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನ ಹೋರಾಟವನ್ನ ಮಾಡಬೇಕು ಅಂತ ಸಿಎಂ ಡಿಸಿಎಂ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಸಚಿವರಿಗೆ. ಸಚಿವರು ಶಾಸಕರೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು, ಒಗ್ಗಟ್ಟಿನ ಹೋರಾಟವನ್ನ ಮಾಡಬೇಕು, ಜೊತೆಗೆ ಎಲ್ಲರ ಧ್ವನಿ ಒಂದೇ ಆಗಿರಬೇಕು, ಯಾವುದೇ ರೀತಿಯ ವ್ಯತಿರಿಕ್ತ ಹೇಳಿಕೆಗಳು ಬರಬಾರದು ಅನ್ನುವಂತ ಬಹಳ ಕಟ್ಟುನಿಟ್ಟಿನ ಸೂಚನೆಗಳನ್ನ ಕೂಡ ಈಗಾಗಲೇ ನೀಡಲಾಗಿದೆ. ಸರ್ಕಾರದ ಸಾಧನೆಯ ವಿವರಣೆಯನ್ನ ನೀಡಿ ವಿಪಕ್ಷಗಳನ್ನ ಕಟ್ಟಿ ಹಾಕಬೇಕು ಅನ್ನುವಂತ ಪ್ಲಾನ್ ಅನ್ನ ಈಗ ಕಾಂಗ್ರೆಸ್ ಕೂಡ ಮಾಡ್ತಾ ಇರೋದು, ಸರ್ಕಾರದ ಕಡೆಯಿಂದಲೂ ಕೂಡ ಈಗ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ರಾಜ್ಯದಲ್ಲಿ ಈ ವಾಚ್ ವಾರ್ ಶುರುವಾಗಿದೆ. ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ಒಂದೇ ರೀತಿಯ ಕಾಸ್ಟ್ಲಿ ವಾಚ್ ಅನ್ನ ಕಟ್ಟಿಕೊಂಡಿದ್ರು. ಇದು ಈಗ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಜೊತೆಗೆ ಈ ವಾಚ್ ಪಾಲಿಟಿಕ್ಸ್ ಕೂಡ ಶುರುವಾಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಈ ದೃಶ್ಯವನ್ನ ಗಮನವಿಟ್ಟು ನೋಡಿ. ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಕೈಯಲ್ಲಿ ಪಳಪಳನೆ ಅಂತ ಹೊಳಿತಾ ಇರುವಂತಹ ಈ ಗಡಿಯಾರ ಕಣ್ತುಂಬ ನೋಡಿ. ಇದು ಅಂತ್ಯಂತ ವಾಚ್ ಅಲ್ವೇ ಅಲ್ಲ, ಸಖತ್ ದುಬಾರಿ ವಾಚ್, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಕಾರ್ಟಿಯರ್ ವಾಚ್. ಇದೇ ಐಷಾರಾಮಿ ವಾಚ್ ಈಗ ಕಾಂಗ್ರೆಸ್ ಬಿಜೆಪಿ ನಡುವೆ ಜಟಾಪಟಿಗೆ ಕಾರಣವಾಗಿದೆ. ಡಿಸಿಎಂ ಕೈಯಲ್ಲಿರೋ ಕಾರ್ಟಿಯರ್ ವಾಚ್ ಕದ್ದಿದ್ದ, ದಾಖಲೆ ಬಿಡುಗಡೆ ಮಾಡುವಂತೆ ಛಲವಾದಿ ಸವಾಲ್. ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದ ಸಿಎಂ ಡಿಸಿಎಂ ಬೇರೆಯದ್ದೇ ಕಾರಣಕ್ಕೆ ಸುದ್ದಿಯಾಗಿದ್ರು. ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಕೈಯಲ್ಲಿದ್ದ ಕಾರ್ಟಿಯರ್ ಬ್ರ್ಯಾಂಡ್ನ ವಾಚ್ ಎಲ್ಲರ ಕಣ್ಣು ಕುಕ್ಕಿತ್ತು. ಲಕ್ಷಾಂತರ ರೂಪಾಯಿ ಮೌಲ್ಯದ ವಾಚ್ ಕಟ್ಟಿದ್ದ ಡಿಕೆಶಿ ವಿರುದ್ಧ ಇದೀಗ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. $24 ಲಕ್ಷದ ಕಾರ್ಟಿಯರ್ ವಾಚ್ ಡಿಸಿಎಂ ಡಿಕೆ ಶಿವಕುಮಾರ್ ಅಫಿಡವಿಟ್ನಲ್ಲಿ ನಮೂದಿಸಿಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ. ಅಫಿಡವಿಟ್ನಲ್ಲಿ ಕೇವಲ ರೋಲೆಕ್ಸ್, ಟ್ಯೂಬ್ಲೈಟ್ ವಾಚ್ಗಳನ್ನು ಮಾತ್ರ ನಮೂದಿಸಿದ್ದಾರೆ. ಹಾಗಿದ್ರೆ ಕಾರ್ಟಿಯರ್ ವಾಚ್ ಕದ್ದ ಮಾಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ದಾಖಲೆ ಬಿಡುಗಡೆ ಮಾಡುವಂತೆ ಕೂಡ ಬಂಡೆಗೆ ಸವಾಲ್ ಹಾಕಿದ್ದಾರೆ. ಛಲವಾದಿ ಮನೆಯಲ್ಲೇ ಕಾರ್ಟಿಯರ್ ವಾಚ್ ಕದ್ದಿದ್ದು. ನಾರಾಯಣಸ್ವಾಮಿಗೆ ಡಿಸಿಎಂ ಡಿಕೆಶಿ ಕೌಂಟರ್. ಛಲವಾದಿ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ ನೋಡಿ. ಹೌದು, ನಾರಾಯಣಸ್ವಾಮಿ ಮನೆಯಲ್ಲಿ ಕಾರ್ಟಿಯರ್ ವಾಚ್ ಕದ್ದಿದ್ದು ಅಂತ ತಿರುಗೇಟು ಕೊಟ್ಟಿದ್ದಾರೆ ಡಿಕೆಶಿ. ರಾಜ್ಯ ರಾಜಕಾರಣದಲ್ಲಿ ವಾಚ್ ವಾರ್ ತಾರಕಕ್ಕೇರಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ವಾಕ್ ಸಮರಕ್ಕೆ ಕಾರಣವಾಗಿದೆ. ಮುಂದೆ ಇದು ಯಾವ ಹಂತಕ್ಕೆ ತಲುಪುತ್ತೋ ಏನು? ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಪಕ್ಷಗಳು ಮಾಡಿಕೊಳ್ತಾ ಇದೆ. ದಳ ಹಾಗೂ ಕಮಲ ಪಡೆ ರಣತಂತ್ರಕ್ಕೆ ಕಾಂಗ್ರೆಸ್ ಈಗ ಕೌಂಟರ್ ಪ್ಲಾನ್ ಕೂಡ ಮಾಡಿಕೊಂಡಿದೆ. ವಿರೋಧ ಪಕ್ಷಗಳಿಂದ ಟೀಕೆ ವ್ಯಕ್ತವಾದಂತಹ ಸಂದರ್ಭದಲ್ಲಿ ಟಿಪ್ಪಣಿಗಳನ್ನ ಕೇಳಬೇಕು ಅಂತ ಚಿಂತನೆಯನ್ನ ಮಾಡಿಕೊಳ್ತಾ ಇದೆ ಕಾಂಗ್ರೆಸ್. ಅಧಿವೇಶನದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನ ಹೋರಾಟವನ್ನ ಮಾಡಬೇಕು ಅಂತ ಸಿಎಂ ಡಿಸಿಎಂ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಸಚಿವರಿಗೆ. ಸಚಿವರು ಶಾಸಕರೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು, ಒಗ್ಗಟ್ಟಿನ ಹೋರಾಟವನ್ನ ಮಾಡಬೇಕು, ಜೊತೆಗೆ ಎಲ್ಲರ ಧ್ವನಿ ಒಂದೇ ಆಗಿರಬೇಕು, ಯಾವುದೇ ರೀತಿಯ ವ್ಯತಿರಿಕ್ತ ಹೇಳಿಕೆಗಳು ಬರಬಾರದು ಅನ್ನುವಂತ ಬಹಳ ಕಟ್ಟುನಿಟ್ಟಿನ ಸೂಚನೆಗಳನ್ನ ಕೂಡ ಈಗಾಗಲೇ ನೀಡಲಾಗಿದೆ. ಸರ್ಕಾರದ ಸಾಧನೆಯ ವಿವರಣೆಯನ್ನ ನೀಡಿ ವಿಪಕ್ಷಗಳನ್ನ ಕಟ್ಟಿ ಹಾಕಬೇಕು ಅನ್ನುವಂತ ಪ್ಲಾನ್ ಅನ್ನ ಈಗ ಕಾಂಗ್ರೆಸ್ ಕೂಡ ಮಾಡ್ತಾ ಇರೋದು, ಸರ್ಕಾರದ ಕಡೆಯಿಂದಲೂ ಕೂಡ ಈಗ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ರಾಜ್ಯದಲ್ಲಿ ಈ ವಾಚ್ ವಾರ್ ಶುರುವಾಗಿದೆ. ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ಒಂದೇ ರೀತಿಯ ಕಾಸ್ಟ್ಲಿ ವಾಚ್ ಅನ್ನ ಕಟ್ಟಿಕೊಂಡಿದ್ರು. ಇದು ಈಗ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಜೊತೆಗೆ ಈ ವಾಚ್ ಪಾಲಿಟಿಕ್ಸ್ ಕೂಡ ಶುರುವಾಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಈ ದೃಶ್ಯವನ್ನ ಗಮನವಿಟ್ಟು ನೋಡಿ. ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಕೈಯಲ್ಲಿ ಪಳಪಳನೆ ಅಂತ ಹೊಳಿತಾ ಇರುವಂತಹ ಈ ಗಡಿಯಾರ ಕಣ್ತುಂಬ ನೋಡಿ. ಇದು ಅಂತ್ಯಂತ ವಾಚ್ ಅಲ್ವೇ ಅಲ್ಲ, ಸಖತ್ ದುಬಾರಿ ವಾಚ್, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಕಾರ್ಟಿಯರ್ ವಾಚ್. ಇದೇ ಐಷಾರಾಮಿ ವಾಚ್ ಈಗ ಕಾಂಗ್ರೆಸ್ ಬಿಜೆಪಿ ನಡುವೆ ಜಟಾಪಟಿಗೆ ಕಾರಣವಾಗಿದೆ.
ಡಿಸಿಎಂ ಕೈಯಲ್ಲಿರೋ ಕಾರ್ಟಿಯರ್ ವಾಚ್ ಕದ್ದಿದ್ದ. ದಾಖಲೆ ಬಿಡುಗಡೆ ಮಾಡುವಂತೆ ಛಲವಾದಿ ಸವಾಲ್. ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದ ಸಿಎಂ ಡಿಸಿಎಂ ಬೇರೆಯದ್ದೇ ಕಾರಣಕ್ಕೆ ಸುದ್ದಿಯಾಗಿದ್ರು. ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಕೈಯಲ್ಲಿದ್ದ ಕಾರ್ಟಿಯರ್ ಬ್ರ್ಯಾಂಡ್ನ ವಾಚ್ ಎಲ್ಲರ ಕಣ್ಣು ಕುಕ್ಕಿತ್ತು. ಲಕ್ಷಾಂತರ ರೂಪಾಯಿ ಮೌಲ್ಯದ ವಾಚ್ ಕಟ್ಟಿದ್ದ ಡಿಕೆಶಿ ವಿರುದ್ಧ ಇದೀಗ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. $24 ಲಕ್ಷದ ಕಾರ್ಟಿಯರ್ ವಾಚ್ ಡಿಸಿಎಂ ಡಿಕೆ ಶಿವಕುಮಾರ್ ಅಫಿಡವಿಟ್ನಲ್ಲಿ ನಮೂದಿಸಿಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ. ಅಫಿಡವಿಟ್ನಲ್ಲಿ ಕೇವಲ ರೋಲೆಕ್ಸ್ ಹ್ಯೂಬ್ಲೈಟ್ ವಾಚ್ಗಳನ್ನು ಮಾತ್ರ ನಮೂದಿಸಿದ್ದಾರೆ. ಹಾಗಿದ್ರೆ ಕಾರ್ಟಿಯರ್ ವಾಚ್ ಕದ್ದ ಮಾಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ದಾಖಲೆ ಬಿಡುಗಡೆ ಮಾಡುವಂತೆ ಕೂಡ ಬಂಡೆಗೆ ಸವಾಲ್ ಹಾಕಿದ್ದಾರೆ. ಛಲವಾದಿ ಮನೆಯಲ್ಲೇ ಕಾರ್ಟಿಯರ್ ವಾಚ್ ಕದ್ದಿದ್ದು. ನಾರಾಯಣಸ್ವಾಮಿಗೆ ಡಿಸಿಎಂ ಡಿಕೆಶಿ ಕೌಂಟರ್. ಛಲವಾದಿ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ ನೋಡಿ. ಹೌದು, ನಾರಾಯಣಸ್ವಾಮಿ ಮನೆಯಲ್ಲಿ ಕಾರ್ಟಿಯರ್ ವಾಚ್ ಕದ್ದಿದ್ದು ಅಂತ ತಿರುಗೇಟು ಕೊಟ್ಟಿದ್ದಾರೆ ಡಿಕೆಶಿ. ರಾಜ್ಯ ರಾಜಕಾರಣದಲ್ಲಿ ವಾಚ್ ವಾರ್ ತಾರಕಕ್ಕೇರಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ವಾಕ್ ಸಮರಕ್ಕೆ ಕಾರಣವಾಗಿದೆ. ಮುಂದೆ ಇದು ಯಾವ ಹಂತಕ್ಕೆ ತಲುಪುತ್ತೋ ಏನು? ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಪಕ್ಷಗಳು ಮಾಡಿಕೊಳ್ತಾ ಇದೆ. ದಳ ಹಾಗೂ ಕಮಲ ಪಡೆ ರಣತಂತ್ರಕ್ಕೆ ಕಾಂಗ್ರೆಸ್ ಈಗ ಕೌಂಟರ್ ಪ್ಲಾನ್ ಕೂಡ ಮಾಡಿಕೊಂಡಿದೆ. ವಿರೋಧ ಪಕ್ಷಗಳಿಂದ ಟೀಕೆ ವ್ಯಕ್ತವಾದಂತಹ ಸಂದರ್ಭದಲ್ಲಿ ಟಿಪ್ಪಣಿಗಳನ್ನ ಕೇಳಬೇಕು ಅಂತ ಚಿಂತನೆಯನ್ನ ಮಾಡಿಕೊಳ್ತಾ ಇದೆ ಕಾಂಗ್ರೆಸ್. ಅಧಿವೇಶನದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನ ಹೋರಾಟವನ್ನ ಮಾಡಬೇಕು ಅಂತ ಸಿಎಂ ಡಿಸಿಎಂ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಸಚಿವರಿಗೆ. ಸಚಿವರು ಶಾಸಕರೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು, ಒಗ್ಗಟ್ಟಿನ ಹೋರಾಟವನ್ನ ಮಾಡಬೇಕು, ಜೊತೆಗೆ ಎಲ್ಲರ ಧ್ವನಿ ಒಂದೇ ಆಗಿರಬೇಕು, ಯಾವುದೇ ರೀತಿಯ ವ್ಯತಿರಿಕ್ತ ಹೇಳಿಕೆಗಳು ಬರಬಾರದು ಅನ್ನುವಂತ ಬಹಳ ಕಟ್ಟುನಿಟ್ಟಿನ ಸೂಚನೆಗಳನ್ನ ಕೂಡ ಈಗಾಗಲೇ ನೀಡಲಾಗಿದೆ. ಸರ್ಕಾರದ ಸಾಧನೆಯ ವಿವರಣೆಯನ್ನ ನೀಡಿ ವಿಪಕ್ಷಗಳನ್ನ ಕಟ್ಟಿ ಹಾಕಬೇಕು ಅನ್ನುವಂತ ಪ್ಲಾನ್ ಅನ್ನ ಈಗ ಕಾಂಗ್ರೆಸ್ ಕೂಡ ಮಾಡ್ತಾ ಇರೋದು ಸರ್ಕಾರದ ಕಡೆಯಿಂದಲೂ ಕೂಡ ಈಗ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ರಾಜ್ಯದಲ್ಲಿ ಈ ವಾಚ್ ವಾರ್ ಶುರುವಾಗಿದೆ. ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ಒಂದೇ ರೀತಿಯ ಕಾಸ್ಟ್ಲಿ ವಾಚ್ ಅನ್ನ ಕಟ್ಟಿಕೊಂಡಿದ್ರು. ಇದು ಈಗ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಜೊತೆಗೆ ಈ ವಾಚ್ ಪಾಲಿಟಿಕ್ಸ್ ಕೂಡ ಶುರುವಾಗಿರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಈ ದೃಶ್ಯವನ್ನ ಗಮನವಿಟ್ಟು ನೋಡಿ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಕೈಯಲ್ಲಿ ಪಳಪಳನೆ ಅಂತ ಹೊಳಿತಾ ಇರುವಂತಹ ಈ ಗಡಿಯಾರ ಕಣ್ತುಂಬ ನೋಡಿ. ಇದು ಅಂತ್ಯಂತ ವಾಚ್ ಅಲ್ವೇ ಅಲ್ಲ, ಸಖತ್ ದುಬಾರಿ ವಾಚ್. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಕಾರ್ಟಿಯರ್ ವಾಚ್. ಇದೇ ಐಷಾರಾಮಿ ವಾಚ್ ಈಗ ಕಾಂಗ್ರೆಸ್ ಬಿಜೆಪಿ ನಡುವೆ ಜಟಾಪಟಿಗೆ ಕಾರಣವಾಗಿದೆ. ಡಿಸಿಎಂ ಕೈಯಲ್ಲಿರೋ ಕಾರ್ಟಿಯರ್ ವಾಚ್